Hi, hello, namaste. Welcome to the Raman tutorial for GK. ಫ್ರೆಂಡ್ಸ್ ಎಲ್ರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ದಿನ ನಿಮ್ಗೆ ಬಹಳ ಮುಖ್ಯವಾದಂತ ಒಂದು ಟಾಪಿಕ್. ಬಹಳಷ್ಟು ಜನ ಕೇಳ್ತಾ ಇದ್ರಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡಿ ಮೇಡಮ್ ಅಂತ. ಎಕ್ಸಾಕ್ಟ್ಲಿ ನಿಮ್ಮ ಒಂದು ಆದೇಶದ ಮೇರೆಗೆ ಅಥವಾ ನಿಮ್ಮ ಒಂದು ಬಯಕೆ ಮೇರೆಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಬಹಳ ಮುಖ್ಯವಾಗಿ ನಾವು ಬೋಧನಾ ಶಾಸ್ತ್ರವನ್ನ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಯನವನ್ನ ನೋಡ್ತಾ ಹೋಗೋಣ. ಇದು ಸುಮಾರು ಒಂದು ಲಾಂಗ್ ಇರ್ತಕ್ಕಂತ ಒಂದು PDF ಇದೆ. ಜೊತೆಗೆ ನಿಮ್ಗೂ ಕೂಡ ಇದನ್ನ ಹಂತ ಹಂತವಾಗಿ ತಿಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಒಂದು TET ಪರೀಕ್ಷೆಗೆ ಅತ್ಯಂತ ಅಮೂಲ್ಯವಾಗಿ ಬೇಕಾಗತ್ತೆ. ಜೊತೆಗೆ ಈ ವಿಡಿಯೋದ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಹಾಗಾದ್ರೆ ಪರಿಸರ ಅಧ್ಯಯನ, ಈ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನ ನಾವು ಫಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪರಿಸರ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಸುತ್ತಮುತ್ತಲು ಎಂತೆಂತ ಜೀವಿಗಳಿದೆ, ಜೀವ ಇಲ್ಲದೆ ಇರ್ತಕ್ಕಂತ ವಸ್ತುಗಳು ಕೂಡ ಇದೆ. ಇದೆಲ್ಲವನ್ನ ನಾವ್ ಏನಂತ ಕರಿತಾ ಇದೀವಿ? ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತ ಕರಿತಾ ಇದೀವಿ. ಈ ವಾತಾವರಣವನ್ನೇ ನಾವೇನಂತ ಕರಿಬಹುದು? ಪರಿಸರ ಅಂತೇಳಿ ಹೇಳ್ತಾ ಇದೀವಿ, ಹೌದಲ್ವಾ? ನಮ್ ಸುತ್ತ ನಿರ್ಜೀವಿಗಳಿದಾವೆ, ಜೀವಿಗಳಿದಾವೆ, ವಾಸ ಮಾಡ್ತಾ ಇದಾವೆ, ಗಿಡ ಮರಗಳಿದಾವೆ. ಇವೆಲ್ಲವನ್ನ ನಾವು ನೋಡ್ತಾ ಇದೀವಿ. ಇವೆಲ್ಲವನ್ನ ನಾವು ಪರಿಸರ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ನಾವು ವೈಜ್ಞಾನಿಕ ಅರ್ಥವನ್ನ ಕೊಡೋದಾದ್ರೆ, ಜೀವಿಗಳು ವಾಸ ಮಾಡ್ತಕ್ಕಂತಹ ಇತರೆ ಜೀವಿಗಳು ಹಾಗೂ ನಿರ್ಜೀವಿಗಳೊಂದಿಗೆ ಸಂಬಂಧವನ್ನ ಹೊಂದಿರುವಂತ ಪ್ರದೇಶಕ್ಕೆ ನಾವು ಪರಿಸರ ಅಂತೇಳಿ ಕರಿತಾ ಇದೀವಿ. ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿದೆ, ನಮ್ ಸುತ್ತಮುತ್ತಲು ಕೂಡ ಸಾಕಷ್ಟು ಗಿಡಗಳನ್ನ ನೋಡ್ತೀವಿ, ಮರಗಿಡಗಳನ್ನ ನೋಡ್ತೀವಿ, ಆಮೇಲೆ ಗಾಳಿ ಇದೆ, ಅದನ್ನ ಅನುಭವಿಸ್ತೀವಿ. ಇದೆಲ್ಲ ಸಿಗೋದು ನಮ್ಗೆ ಎಲ್ಲಿ ಅಂತಂದ್ರೆ ನಮ್ಮ ಪರಿಸರದಲ್ಲಿ. ಹಾಗಾದ್ರೆ ನಮ್ಮ ಸುತ್ತಲಿರ್ತಕ್ಕಂಥ ಜೀವಿಗಳನ್ನ ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಜೀವಿಗಳು, ಇನ್ನೊಂದು ನಿರ್ಜೀವಿಗಳು ಅಂತ. ನಿಮ್ಗೆಲ್ಲ ಗೊತ್ತೇ ಇದೆ. ಜೀವಿಗಳು ಅಂತಂದ್ರೆ ಜೀವ ಇರ್ತಕ್ಕಂಥ ವಸ್ತುಗಳು. ಮೇಡಮ್ ಇದೆಲ್ಲ ನಮಗೆ ಗೊತ್ತಿದೆ ಅಂದ್ರೆ ಬೇಸಿಕ್ ನಾಲೆಜ್ ಅನ್ನ ನೀವು ಕಲಿಬೇಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಜೀವಿಗಳು ಅಂದ್ರೆ ನಮ್ಮ ಸುತ್ತಲಿನ ಜನರು, ಪ್ರಾಣಿ, ಪಕ್ಷಿ, ಕೀಟಗಳು, ಸಸ್ಯ ಸಂಕುಲಗಳು, ಇವೆಲ್ಲವಕ್ಕೂ ಕೂಡ ಜೀವ ಇದೆ. ಸೊ ಇವುಗಳು ಒಂದು ಕಡೆ ಆದ್ರೆ, ನಿರ್ಜೀವ ವಸ್ತುಗಳು ಕೂಡ ನಮ್ಮ ಪರಿಸರದ ಸುತ್ತಮುತ್ತಲಿದೆ. ಹಾಗಾದ್ರೆ ನಿರ್ಜೀವಿಗಳು ಯಾವ್ಯಾವು ಮೇಡಮ್ ಅಂತಂದ್ರೆ, ಬೆಟ್ಟ, ಗುಡ್ಡ, ಗಾಳಿ, ಬೆಳಕು, ಮಣ್ಣುಗಳು, ನದಿ. ಸೊ ಇವೆಲ್ಲವನ್ನ ನಾವೇನಂತ ಕರಿತಾ ಇದೀವಿ? ನಿರ್ಜೀವ ವಸ್ತುಗಳು ಅಂತೇಳಿ ಕರಿತಾ ಇದೀವಿ. ಸೊ ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿರಬಹುದಲ್ವಾ ಪರಿಸರ ಅಂತಂದ್ರೆ ಏನು? ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಾವೀಗ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಈ ಎರಡೂ ವಿಭಾಗಗಳನ್ನ ಒಳಗೊಂಡಂತಹ ಭೌತಿಕ ಹಾಗೆ ಜೈವಿಕ ಪ್ರಪಂಚವನ್ನ ನಾವು ಪರಿಸರ ಅಂತ ಕರಿತಾ ಇದೀವಿ. ನೋಡಿ, ಪರಿಸರದಲ್ಲಿ ಎಷ್ಟೆಲ್ಲ ಪಡ್ಕೊಳ್ತಾ ಇದೀವಿ. ದಿನ ಬೆಳಗ್ಗೆ ಆದ್ರೆ ಪರಿಸರ, ನಮ್ ಸುತ್ತಮುತ್ತಲ್ ನಮ್ಮನ್ನ ಕಾಪಾಡ್ತಾ ಇರೋದೇ ಎನ್ವೈರನ್ಮೆಂಟಲ್ ಅಲ್ವಾ? ನಾವು ಆ ಪರಿಸರ ಇಲ್ದೆ ಇದ್ರೆ, ಆ ಪರಿಸರದ ಜೊತೆ ನಾವಿಲ್ದೆ ಇದ್ರೆ ಬದುಕೋಕ್ ಆಗ್ತಾನೆ ಇರ್ಲಿಲ್ಲ. ಯಾಕೆ ಮೇಡಮ್ ಹಾಗಂತೀರ ಅಂದ್ರೆ, ಗಾಳಿ ಬೇಕು, ನೀರ್ ಬೇಕು, ಆಹಾರ ಬೇಕು, ನಮ್ ಜೊತೆ ಮಾತಾಡ್ಲಿಕ್ಕೆ ಜನ ಬೇಕು. ಇವರೆಲ್ಲರೂ ಸಿಗೋದೆಲ್ಲಿ? ಪರಿಸರದಲ್ಲೇ ಸಿಗ್ತಾರೆ ಅಲ್ವಾ? ಪರಿಸರವನ್ನ ಸ್ಥೂಲವಾಗಿ ನೈಸರ್ಗಿಕ ಮತ್ತೆ ಮಾನವ ನಿರ್ಮಿತ ಅಂತ ನಾವು ಎರಡು ಪರಿಸರಗಳಂತೇಳಿ ವಿಂಗಡಣೆ ಮಾಡಬಹುದು. ನೈಸರ್ಗಿಕ ಪರಿಸರ ಅಂದ್ರೆ ಏನು? ಸಾಗರ, ಅರಣ್ಯ, ಪರ್ವತ, ಮರುಭೂಮಿ, ಕಲ್ಲು, ಮಣ್ಣು, ಗಾಳಿ. ಸೊ ಇವೆಲ್ಲವನ್ನ ನಾವೇನಂತ ಕರಿತಾ ಇದೀವಿ? ನೈಸರ್ಗಿಕ ಪರಿಸರ ಅಂತ ಕರಿತೀವಿ ಅಲ್ವಾ? ಇವೆಲ್ಲವೂ ಕೂಡ ನೈಸರ್ಗಿಕ ದತ್ತವಾಗಿ ಸೃಷ್ಟಿಯಾಗಿರೋದು. ಯಾವುದೋ ಮನುಷ್ಯ ಹೋಗಿ ಸಾಗರ ಸೃಷ್ಟಿ ಮಾಡಕ್ಕಾಗತ್ತಾ? ಪರ್ವತಗಳನ್ನ ಸೃಷ್ಟಿ ಮಾಡಕ್ಕಾಗತ್ತಾ? ಮರುಭೂಮಿಗಳನ್ನ ಸೃಷ್ಟಿ ಮಾಡಕ್ಕಾಗತ್ತಾ? ಇಲ್ಲ. ಅವೆಲ್ಲವೂ ಕೂಡ ನೈಸರ್ಗಿಕವಾಗಿ ಪರಿಸರದಲ್ಲಿ ಕಂಡಂತ ವಸ್ತುಗಳಲ್ವಾ? ಇನ್ನ ಮನುಷ್ಯ ಮಾಡಿರುವಂತದ್ದು ಏನಿದೆ ಪರಿಸರದಲ್ಲಿ ಅಂತಂದಾಗ, ನೋಡಿ, ನಗರ ಇದೆ ಅಂದ್ರೆ ದೊಡ್ಡ ದೊಡ್ಡ ಅರ್ಬನ್ ಏರಿಯಾಸ್ ಗಳನ್ನ ಸೃಷ್ಟಿ ಮಾಡಿದೀವಿ ನಾವು. ಕೃಷಿ ಭೂಮಿ ಇದೆ, ಇದು ಬೆಟ್ಟ ಗುಡ್ಡಗಳು ಇರ್ತಕ್ಕಂತ ಸಾಲುಗಳನ್ನ ಇವನ್ನೆಲ್ಲವನ್ನ ಸಮತಟ್ಟಾಗಿ ಮಾಡ್ಕೊಂಡು ಕೃಷಿ ಭೂಮಿಗಳನ್ನ ಮಾಡ್ಕೊಂಡಿದೀವಿ. ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ, ಕೈಗಾರಿಕೆಗಳನ್ನ ಮಾಡ್ತಾ ಇದೀವಿ. ಇವೆಲ್ಲವೂ ಕೂಡ ನಾವೇನಂತ ಕರಿತಾ ಇದೀವಿ? ಮಾನವ ನಿರ್ಮಿತ ಕೃತಕ ಪರಿಸರ ಅಂತೇಳಿ ಕರಿತೀವಿ ಅಲ್ವಾ? ಪರಿಸರ ಒಂದು ಮೂಲಭೂತ ವ್ಯವಸ್ಥೆ. ನಮಗೆ ಪರಿಸರ ಬೇಕೇ ಬೇಕು. ನಾವಿಲ್ದೆ ಇದ್ರೂ ಕೂಡ ಪರಿಸರ ಬದುಕಬಹುದೇನೋ, ಆದ್ರೆ ಪರಿಸರ ಇಲ್ದೆ ಇದ್ರೆ ನಾವಂತೂ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮೇಡಮ್ ಹಾಗಂತೀರಾ ಅಂತ ಅಂದ್ರೆ,
ನಿಮಗೆಲ್ಲ ಗೊತ್ತೇ ಇದೆ, ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು, ತಿನ್ನೋ ಆಹಾರ, ವಾಸ ಮಾಡ್ತಕ್ಕಂತ ನೆಲ, ಇವೆಲ್ಲವೂ ಕೂಡ ಎಲ್ಲಿ ಸಿಗುತ್ತೆ? ನಮ್ಗೆ ಪರಿಸರದಲ್ಲಿ ಸಿಗತ್ತೆ. ಪರಿಸರದ ಒಂದು ಅಂಶಗಳು ನಾವೆಲ್ಲರೂ. ಓಕೆ, ಅಷ್ಟು ದೊಡ್ಡದಾದಂತಹ ಒಂದು ಬೃಹತ್ ನೈಸರ್ಗಿಕ ಪರಿಸರ ಇದೆ. ನಾವೆಲ್ಲರೂ ಕೂಡ ಪರಿಸರದ ಕೈಗೊಂಬೆ ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲಗಳ ಪೂರೈಕೆಗಾಗಿ ಮನುಷ್ಯನು ಪರಿಸರವನ್ನ ಅವಲಂಬಿತನಾಗಿದ್ದಾನೆ. ಅವನು ಪ್ರತಿಯೊಂದು ಚಟುವಟಿಕೆಯು ಕೂಡ ಪರಿಸರವನ್ನೇ ಅವಲಂಬಿಸಿರುತ್ತೆ. ಅವನೇನ್ರ ಕಾರ್ಖಾನೆ ಕೈಗಾರಿಕೆಗಳನ್ನ ಮಾಡ್ತಾನೆ ಅಂದ್ರೆ ಅದಕ್ಕೆ ಭೂಮಿ ಬೇಕು. ಭೂಮಿ ಎಲ್ಲಿಂದ ಸಿಗುತ್ತೆ? ಪರಿಸರದಿಂದ ಸಿಗುತ್ತೆ. ಹಾಗಾದ್ರೆ ಪರಿಸರದ ವ್ಯಾಖ್ಯಾನಗಳ ಬಗ್ಗೆ ನಾವೀಗ ತಿಳಿಯೋಣ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರ? ಹೌದು, ಇವುಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋ ಕಾರಣನೇ ನಾನ್ ನಿಮಗೆ ತಿಳಿಸ್ತಾ ಇರುವಂತದ್ದು. ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಗೌತಮ ಬುದ್ಧರು ಒಂದ್ ಮಾತು ಹೇಳ್ತಾರೆ ಪರಿಸರದ ಬಗ್ಗೆ. ಅದಕ್ಕೋಸ್ಕರ ಅವ್ರ ಚಿತ್ರವನ್ನ ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾರೆ ಅಂದ್ರೆ, ಪತ್ರ, ಫಲ, ಪುಷ್ಪ, ಆಹಾರ, ಉಡುಪು, ವಸತಿ, ಶುದ್ಧ ಗಾಳಿ, ಔಷಧಿ, ಇಂಧನ, ಮಳೆ, ಸುಗಂಧ, ಶಾಂತಿ, ಸಂತಸ, ನೆಮ್ಮದಿ ಮೊದಲಾದ ಇವೆಲ್ಲವುಗಳನ್ನ ನೀಡುವುದಲ್ಲದೆ ಮನುಷ್ಯನಿಗೆ ಮಾನವನ ಕೊಡಲಿಗೂ ತನ್ನ ದೇಹವನ್ನ ಒಪ್ಪಿಸುವಂತ ವೃಕ್ಷಗಳಿಗೂ ಸಮನಾದ ಪರೋಪಕಾರಿ ಬೇರಾರಿದ್ದಾರೆ. ಇದನ್ನೇ ಅವರು ಪರಿಸರ ಅಂತ ಕರೀತಾರೆ. ನಮಗೆಲ್ಲವನ್ನ ಕೊಟ್ಟು ಕೊನೆಗೆ ನಮ್ಮಿಂದನೇ ಕಟ್ಸ್ಕೊಳ್ಳುವಂತ ಪ್ರಯತ್ನ ಮಾಡ್ತವೆ, ನಮ್ಮಿಂದನೇ ಸಾಯ್ತವೆ. ಪರಿಸರ ವೃಕ್ಷಗಳು ಎಷ್ಟೊಂದ್ ಸಾಯ್ತವೆ. ಇವುಗಳಿಗೆ ಸಮನಾದಂತ ಪರೋಪಕಾರಿ ಯಾರು ಅಂತ ಪರಿಸರದ ಬಗ್ಗೆ ನಮ್ಮ ಗೌತಮ ಬುದ್ಧರು ಎಷ್ಟು ಅದ್ಭುತ ಮಾತನ್ನ ಹೇಳಿದಾರಲ್ವಾ. ಹಾಗೆ ಸರ್ ಎಡ್ಮಂಡ್ ಹಿಲೇರಿ, ಇದನ್ನ ಸಾಕಷ್ಟು ಸಲ ಕೇಳಿದಾರೆ ಎಕ್ಸಾಮ್ ಅಲ್ಲಿ. ಹಿಲೇರಿ ಅವ್ರ ಬಗ್ಗೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಪರಿಸರ ಸಂಬಂಧಿ ಸಮಸ್ಯೆಗಳು ನಿಜವಾದ ಸಾಮಾಜಿಕ ಸಮಸ್ಯೆಗಳು. ಅವು ಜನರಿಂದ ಪ್ರಾರಂಭವಾಗುತ್ತದೆ, ಹಾಗೇನೆ ಬಲಿಪಶುಗಳಾದ ಜನರಿಂದಲೇ ಕೊನೆಗೊಳ್ಳುತ್ತವೆ ಅಂತ ಸರ್ ಎಡ್ಮಂಡ್ ಹಿಲೇರಿ ಅವರು ಪರಿಸರಕ್ಕೆ ಸಂಬಂಧಪಟ್ಟಂತ ವ್ಯಾಖ್ಯಾನವನ್ನ ಹೇಳ್ತಾ ಹೋದ್ರು. ಇನ್ನೊಬ್ರು ಕೂಡ ಇದ್ದಾರೆ, ಕಾರ್ಲ್ ಮಾರ್ಕ್ಸ್. ಯಾರಿಗ್ ಗೊತ್ತಿಲ್ಲ, ಸಮಾಜವಾದಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಮನುಷ್ಯ ಪ್ರಕೃತಿಯೊಂದಿಗೆ ಜೀವಿಸ್ತಾನೆ. ಅವನು ಪೃಥ್ವಿಯಲ್ಲಿ ಬದುಕುಳಿಬೇಕಪ್ಪ ಅಂತಂದ್ರೆ ಪ್ರಕೃತಿ ಜೊತೆಗೆ ಅವನು ನಿರಂತರವಾಗಿ ಸಂವಾದದಲ್ಲಿರ್ಬೇಕು. ಮಾನವ ಪ್ರಕೃತಿಯ ಅವಿಭಾಜ್ಯ ಅಂಗ ಅಂತೇಳಿ ಯಾರು ಕರೆದ್ರು? ಕಾರ್ಲ್ ಮಾರ್ಕ್ಸ್ ಅವ್ರು ಕರೀತಾರೆ. ಇನ್ನ ಜಾರ್ಜ್ ಫಕಿನ್ ಮಾರ್ಷ್ ಅವ್ರು ಹೇಳ್ತಾರೆ, ಜೀವ ಜಾಲವನ್ನ ಸೃಜಿಸಿದವನು ಮಾನವನಲ್ಲ, ಜೀವಿ. ಒಂದು ಇರುವೆನೂ ಕೂಡ ಸೃಷ್ಟಿ ಮಾಡೋದಕ್ಕೆ ಮನುಷ್ಯನ ಕೈಯಲ್ಲಿ ಆಗಲ್ಲ. ಯಾಕಾಗಲ್ಲ ಅಂತ ಅಂದ್ರೆ ಅವನಿಗೆ ಆ ಕೆಪಾಸಿಟಿ ಇಲ್ಲ. ಅವನು ಆ ಜಾಲದ ಒಂದು ಎಳೆ ಮಾತ್ರ ಅಂತ ಹೇಳ್ತಾರೆ. ಮನುಷ್ಯನ ಅಹಿತ ಚಟುವಟಿಕೆಗಳಿಂದ ಪ್ರಪಂಚವು ಚಂದ್ರನಂತೆ ಬರಿದಾಗ್ತಾ ಇದೆ. ಜಗತ್ತು ಅತಿ ವೇಗವಾಗಿ ಮಾನವನ ವಾಸಸ್ಥಾನಕ್ಕೆ ಅಯೋಗ್ಯವಾಗ್ತಾ ಇದೆ. ಇದನ್ನ ತಿಳಿದು ಬಾಳಬೇಕು ಅಂತ ಜಾರ್ಜ್ ಫಕೀನ್ ಅವರು ಪರಿಸರಕ್ಕೆ ಸಂಬಂಧಪಟ್ಟಂತ ವ್ಯಾಖ್ಯಾನವನ್ನ ಕೊಟ್ರು. ಹಾಗೇನೆ ಇನ್ನೊಬ್ರು ಹೇಳ್ತಾರೆ, ಖಲೀಲ್ ಗಿಬ್ರಾನ್ ಅಂತೇಳಿ. ಮೇಡಮ್, ಇಷ್ಟೊಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದೀರಲ್ಲ ಅಂದ್ರೆ, ಹೌದು, ನೀವು ಓದ್ಕೋಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಇಷ್ಟೊಂದು ವ್ಯಾಖ್ಯಾನಗಳನ್ನ ಹೇಳ್ತಾ ಇದ್ದೀನಿ. ಮರವೇ ಒಂದು ಸುಂದರ ಕವನ, ಅದನ್ನು ಕಡಿದು ಕಾಗದ ಮಾಡಿ ಅದರ ಮೇಲೆ ಮರವನ್ನ ವರ್ಣಿಸುತ್ತೇವೆ. ಇದಕ್ಕೆ ಏನೆನ್ನ ಬೇಕು ಅಂತೇಳಿ ಪರಿಸರದ ಬಗ್ಗೆ ಹೇಳ್ತಾರೆ. ಮರವೇ ಒಂದು ಸುಂದರ ಕವನ, ಅದು ನೋಡ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಆದ್ರೆ ಅದನ್ನ ಕಡಿದು ಕಾಗದ ಮಾಡಿ ಅದ್ರ ಮೇಲೆ ಕವನವನ್ನ ಬರಿತೀವಿ ನಾವು. ಇದನ್ನ ಏನಂತ ವರ್ಣಿಸ್ಬೇಕು ನಾವು? ಇದು ಏನ್ ಅನ್ಬೇಕು ನಾವು ಇದನ್ನ? ಸೊ ಅಂತೇಳಿ ಖಲೀಲ್ ಗಿಬ್ರಾನ್ ಅವ್ರು ಹೇಳ್ತಾರೆ. ಹಾಗೇನೆ ಪರಿಸರ ಅಧ್ಯಯನದ ವ್ಯಾಪ್ತಿ ಎಷ್ಟಿದೆ, ಎಷ್ಟ್ರ ಮಟ್ಟಿಗೆ ಇದು ಚಾಚ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ನಿಮಗೆ ವ್ಯಾಖ್ಯಾನಗಳು ಗೊತ್ತಾಯ್ತು, ಪರಿಸರದ ಅರ್ಥ ಗೊತ್ತಾಯ್ತು. ತುಂಬಾ ಇಂಪಾರ್ಟೆಂಟ್. ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾನೇನು ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಕ್ಸಾಮಿಗೆ 100% ಹೆಲ್ಪ್ ಆಗುತ್ತೆ. ಪರಿಸರ ಅಧ್ಯಯನದ ವ್ಯಾಪ್ತಿ. ಅದಕ್ಕೂ ಮುಂಚೆ ಯಾರಾದ್ರೂ ಈ ತರ PDF ನೋಟ್ಸ್ಗಳು, ಕ್ಲಾಸಸ್ಗಳು ಅವಶ್ಯಕತೆ ಇದೆ ನೋಡಿ. ನೀವು ಕ್ಲಾಸಸ್ಗಳು ತಗೊಂಡ್ರೆ ಮಾತ್ರ PDF ನೋಟ್ಸ್ಗಳು ಸಿಗೋವಂಥದ್ದು. ಕ್ಲಾಸಸ್ಗಳು ತಗೊಳ್ದೇ ಇದ್ರೆ PDF ನೋಟ್ಸ್ಗಳು ಸಿಗೋದಿಲ್ಲ. ಇದೆಲ್ಲ ನಿಮಗ್ ಬೇಕು ಅಂತಂದ್ರೆ, ಯಾರೆಲ್ಲ ಇನ್ನೂ ತರಗತಿಯನ್ನ ಜಾಯಿನ್ ಆಗ್ಬೇಕು ಅಂತ ಬಯಸ್ತಿರೋ ನೋಡಿ, 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯಿನ್ ಆಗ್ಬೋದು ತರಗತಿಯನ್ನ. ಹಾಗೇನೆ 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪೇಪರ್ 1, ಪೇಪರ್ 2 ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಟೀಚ್ ಮಾಡ್ತಾ ಇದೀವಿ. ಯಾರಿಗೆ ಅವಶ್ಯಕತೆ ಇದೆ TET ಕ್ಲಾಸಸ್ಗಳು, ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದ್ರೆ ಪರಿಸರ ಅಧ್ಯಯನದ ವ್ಯಾಪ್ತಿ ಎಷ್ಟಿದೆ? ಪರಿಸರ ಅಧ್ಯಯನದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ತುಂಬಾ ವಿಶಾಲ ಅಂದ್ರೆ ತುಂಬಾ ವಿಶಾಲವಾಗಿದೆ. ಎಷ್ಟು ವಿಶಾಲವಾಗಿದೆ ಅಂದ್ರೆ ಅಷ್ಟು ವಿಶಾಲವಾಗಿದೆ. ಸಾಮಾನ್ಯ ಅರ್ಥದಲ್ಲಿ ನಾವು ಪರಿಸರ ಅಧ್ಯಯನವನ್ನ ಈ ಕೆಳಗಿನಂತೆ
ಹೇಳ್ಬೋದು. ಹೇಗೆ ಅಂತಂದ್ರೆ ಭೌತಿಕ ಪರಿಸರವನ್ನ ಅಭ್ಯಾಸ ಮಾಡ್ತೇವೆ, ಜೈವಿಕ ಅಜೈವಿಕ ಅಂಶಗಳ ಅಧ್ಯಯನವನ್ನ ಮಾಡ್ತೇವೆ, ಜೀವಿ ನಿರ್ಜೀವಿಗಳ ಸಂಬಂಧವನ್ನ ಅಭ್ಯಾಸ ಮಾಡ್ತೀವಿ. ಇದೆಲ್ಲದೂ ಕೂಡ ಪರಿಸರ ಅಧ್ಯಯನದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಜೀವಿಗಳ ಮತ್ತೆ ಭೌತಿಕ ಪರಿಸರದ ಪರಸ್ಪರ ಅವಲಂಬನೆಯನ್ನ ಅಧ್ಯಯನ ಮಾಡ್ತೀವಿ. ಪರಿಸರದ ಹಾನಿಯಿಂದ ಜೀವಿಗಳ ಮೇಲಾಗ್ತಕ್ಕಂಥ ದುಷ್ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ನೆಲ, ಜಲ, ಗಾಳಿ, ಶಬ್ದ ಮಾಲಿನ್ಯತೆಯನ್ನ ಈ ಒಂದು ಪರಿಮಾಣಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತೀವಿ. ವಾಯುಗೋಳ, ಜೀವಗೋಳ, ಜಲಗೋಳ, ಇವುಗಳ ಉಗಮ ಹೇಗೆ, ಇವುಗಳ ಅಸ್ತಿತ್ವ ಏನಿದೆ, ಇವೆಲ್ಲದರ ನಡುವೆ ಸಹಸಂಬಂಧ ಏನಿದೆ, ಇದನ್ನೆಲ್ಲವನ್ನ ನಾವು ಪರಿಸರದಲ್ಲಿ ಅಧ್ಯಯನ ಮಾಡ್ತೀವಿ. ಹೌದಲ್ವಾ? ಪರಿಸರ ಅಂದ್ರೇನು? ಗಾಳಿ, ನೀರು, ಶಬ್ದ, ಇವುಗಳ ಎಲ್ಲ ಮಾಲಿನ್ಯತೆಗಳ ಬಗ್ಗೆ ನೋಡ್ತೀವಿ. ಇವು ಮಾಲಿನ್ಯಗಳ ಆಗೋದ್ರ ಮೂಲಕ ಇವತ್ತಿನ ದಿನ ಎಷ್ಟು ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಾ ಇದೀವಿ ಅನ್ನೋ ನೋಡ್ತಾ ಇದೀವಿ. ಅಷ್ಟೇ ಅಲ್ಲ, ವಾಯುಗೋಳ, ಜೀವಿಗೋಳ, ಜಲಗೋಳ, ಇವುಗಳ ಅಸ್ತಿತ್ವದ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಆಮೇಲೆ ಈ ಪರಿಸರದ ಅಧ್ಯಯನದ ವಿಷಯ ತುಂಬಾ ಅಗಾಧವಾಗಿದೆ. ನಾವಿಷ್ಟೇ ಅಂತ ತಿಳ್ಕೊಳಕೋದು ಆಗಲ್ಲ. ಯಾಕೆಂದ್ರೆ ಅಳಿವು ಉಳಿವು ಎಲ್ಲವುಗಳನ್ನ ನಾವು ನೋಡ್ಕೊಂಡು ಪರಿಸರ ಅಧ್ಯಯನವನ್ನ ನಾವು ಓದ್ಬೇಕಾಗತ್ತೆ. ಹಾಗಾದ್ರೆ ಪರಿಸರ ಅಧ್ಯಯನದ ಮಹತ್ವ ಏನಿದೆ? ಇಷ್ಟೆಲ್ಲ ನೋಡ್ಕೊಂಡ್ವಿ, ಪರಿಸರದ ವ್ಯಾಪ್ತಿ ನೋಡ್ಕೊಂಡ್ವಿ, ಪರಿಸರದ ಅರ್ಥ ನೋಡ್ಕೊಂಡ್ವಿ. ಸೊ ಅದಾದ್ಮೇಲೆ ಇದು ಎಷ್ಟ್ರ ಮಟ್ಟಿಗೆ ಮಹತ್ವವನ್ನ ಪಡ್ಕೊಂಡಿದೆ? ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಇವತ್ತಿನ ದಿನ ನಾವು ಅದನ್ನ ಬಿಟ್ಟು ಬದುಕಕ್ ಆಗದೇ ಇಲ್ಲ ಅಂತ ಹೇಳ್ತಾ ಇದೀವಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಪರಿಸರದಲ್ಲೇ ಜನಿಸ್ಬೇಕು. ಪರಿಸರವನ್ನೇ ಅವಲಂಬಿಸಿ ಅವನೇನ್ ಮಾಡ್ತಾನೆ, ಅದರ ನೆರಳನ್ನೇ ಆತ ಜೀವನದಲ್ಲಿ ನಡೆಸ್ಬೇಕಾಗತ್ತೆ. ಅದು ಅನಿವಾರ್ಯತೆ ನಮ್ಗೆ. ನಾವು ಪರಿಸರ ಬಿಟ್ಟು ಎಲ್ಲಿ ಓಡೋಗ್ತೀವಿ? ಎಲ್ಲಿ ಓಡೋಗಕ್ಕಾಗಲ್ಲ. ಇರೋಂತ ವಸ್ತುಗಳನ್ನ ನಾವು ಬಳಕೆ ಮಾಡ್ಕೊಂಡು ಮನೆಗಳನ್ನ ಕಟ್ಕೊಳ್ತೀವಿ, ನೀರ್ ಕುಡಿತಾ ಇದೀವಿ, ಮಣ್ಣು ಬಳಕೆ ಮಾಡ್ಕೊಳ್ತಾ ಇದೀವಿ, ಕೃಷಿ ಮಾಡ್ತಾ ಇದೀವಿ, ಕೈಗಾರಿಕೆ ಮಾಡ್ತಾ ಇದೀವಿ. ಏನೇ ಮಾಡಿದ್ರು ಕೂಡ ಪರಿಸರ ನಾವು ಹೊಂದಾಣಿಕೆಯಿಂದ ಇರ್ಲೇಬೇಕು. ಪರಿಸರದ ಎಲ್ಲಾ ಆಗು ಹೋಗುಗಳು ಅವನ ಮೇಲೆ ಪ್ರಭಾವ ಬೀರುತ್ತೆ. ಇಷ್ಟ್ರ ಮಟ್ಟಿಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂಥರ ಏನಂತ ಹೇಳ್ತೀವಿ, ಡಿಪೆಂಡ್ ಆಗಿರುವಂತದ್ದು. ನಾವ್ ಅದನ್ನ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅಂತ ಹೇಳ್ತೀನಲ್ಲ. ಸೊ ಮನುಷ್ಯನು ತಾನು ಈವರೆಗೆ ಹೊಂದಿರ್ತಕ್ಕಂಥ ಪ್ರಗತಿಗೆ ಸುತ್ತಲಿನ ಪರಿಸರವೇ ಮೂಲ ಕಾರಣ ಅಂತ ಕರಿತಾ ಇದೀವಿ. ನೋಡಿ, ಈ ಭೂಮಿಯಲ್ಲಿ ಮಾನವ ಮತ್ತು ಇತರ ನೈಸರ್ಗಿಕ ಸಮುದಾಯಗಳನ್ನ ನೋಡ್ಬೋದು. ಅವು ಒಂದಕ್ಕೊಂದು ಅವಲಂಬಿತ ಆಗಿವೆ ಅಂತ ಹೇಳ್ತಾ ಇದೀವಿ. ಹಾಗೇನೆ ಮಾನವ ನಿಸರ್ಗದ ಒಂದು ಭಾಗ ಮಾತ್ರ. ಆದ್ರೆ ಇತರ ಜೀವಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು ಪರಿಸರದ ನಿಯಮಗಳಿಗೂ ಮಾನವನಿಗೂ ಕೂಡ ಅದು ಅನ್ವಯ ಆಗತ್ತೆ. ಪರಿಸರದ ನಿಯಮಗಳು ಮನುಷ್ಯನಿಗೂ ಕೂಡ ಅನ್ವಯ ಆಗತ್ತೆ. ತಡೆಯಿಲ್ಲದ ಕೆಲಸ ಮಾಡ್ತಕ್ಕಂಥ ಪರಿಸರ ವ್ಯವಸ್ಥೆಗಳು ಎಲ್ಲಾ ಜೀವಿಗಳಿಗೂ ಕೂಡ ಶಕ್ತಿ ಮತ್ತು ಆಹಾರ ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ. ಸೊ ಹಾಗಾಗಿ ಏನ್ ಹೇಳ್ತಾ ಇದೀವಿ ನಾವು, ಪರಿಸರ ಬಹಳ ಮಹತ್ವವನ್ನ ಹೊಂದಿದೆ. ಪ್ರಕೃತಿ ಬಗ್ಗೆ ಆಳವಾದಂತ ಗೌರವ ಇರ್ಬೇಕು. ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ಬೇಕು, ಸಮತೋಲನದಿಂದ ಬದುಕ್ಬೇಕು ನಾವು. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಇವತ್ತಿನ ದಿನ ಅಂದ್ರೆ, ನಾವು ಬೆಳಿಬೇಕು ಅಂತಂದ್ರೆ ಪ್ರಕೃತಿ ನಾಶ ಮಾಡ್ಲೇಬೇಕು, ಮಾಡ್ತಾನೆ ಇದೀವಿ ನಾವು. ರಸ್ತೆಗಳ ನಿರ್ಮಾಣ ಆಗ್ತಿದೆ. ಯಾವ್ದ್ರಿಂದ ರಸ್ತೆಗಳ ನಿರ್ಮಾಣ ಆಗ್ತಿದೆ? ಎಷ್ಟೋ ಮರಗಿಡಗಳು, ಆಚೆ ಈಚೆ ಮರಗಿಡಗಳನ್ನ ಎಷ್ಟು ದೊಡ್ಡ ದೊಡ್ಡ ಹೈವೇ ಮಾಡ್ಲಿಕ್ಕೋಸ್ಕರ ಎಲ್ಲಾ ಮರಗಿಡಗಳನ್ನ ಕಡ್ದು ಹಾಕಿದ್ದಾರೆ. ಕೈಗಾರಿಕೆಗಳಿಂದ ನದಿ ಮಾಲಿನ್ಯ ಆಗ್ತಾ ಇದೆ. ನದಿ ಯಾರ್ ಸಂಪತ್ತು? ಪ್ರಕೃತಿ ಸಂಪತ್ತು. ಅಂತ ಸಂಪತ್ತು ಹಾಳಾಗ್ತಾ ಇದೆ. ಮಣ್ಣು, ಇವತ್ತಿನ ದಿನ ಬಾಂಬ್ಗಳನ್ನ ಸ್ಫೋಟ ಮಾಡ್ತಾ ಇದೀವಿ. ಪರಮಾಣು ಬಾಂಬ್ಗಳು, ಅಣು ಬಾಂಬ್ಗಳು, ನಾನ್ ಮೇಲ ನೀನ್ ಮೇಲ ಅಂತೇಳಿ ಪ್ರಪಂಚನೇ ಒಂದು ಗಿಫ್ಟೆಡ್ ನಮಗೆ ಕೊಟ್ಟಿರುವಂತ ಒಂದು ಗಿಫ್ಟ್ ಅದು. ಆ ಗಿಫ್ಟ್ ಅನ್ನ ಉಳಿಸ್ಕೊಳಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ಯುದ್ಧಗಳನ್ನ ಮಾಡ್ತಾ ಇದೀವಿ, ದೊಡ್ಡ ದೊಡ್ಡ ಶಕ್ತಿ ಪ್ರದರ್ಶನಗಳಾಗ್ತಾ ಇದೆ ಮನುಷ್ಯನಿಂದ. ಸೊ ಇದನ್ನೆಲ್ಲ ಮಾಡೋರು ದೇಶ ಅಂತಂದ್ರೆ ಇನ್ಯಾರು? ಮನುಷ್ಯರೇ. ಅಂದ್ರೆ ತಿಳಿದು ಬಾಳ್ಬೇಕು ಅಂತ ಹೇಳ್ತಾರೆ. ಬಟ್ ತಿಳಿದು ಬಾಳುವಂತ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ರತಿಯೊಬ್ರು ಕೂಡ ತಮ್ಮ ಮತ್ತು ಇತರ ಜೀವಿಗಳ ಬಗ್ಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಇದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ. ಪರಿಸರ ಶಿಕ್ಷಣ ಯಾಕೆ ಅಗತ್ಯ ಇದೆ ಅಂತ ಅಂದ್ರೆ, ನೀನ್ ಯಾವ್ದನ್ನ ಓದ್ತೀಯೋ ಬಿಡ್ತೀಯೋ ಆ ಮಾತ್ ಬೇರೆ. ಪರಿಸರವನ್ನ ನೀವು ಓದ್ಲೇಬೇಕು, ಪರಿಸರ ಶಿಕ್ಷಣವನ್ನ ನೀನ್ ಪಡ್ಕೊಳ್ಳೇಬೇಕು. ವಿಭಿನ್ನ ಕ್ಷೇತ್ರಗಳಲ್ಲಿ ಮಾಡಿದಂತ ಸಾಧನೆ ಸಂಶೋಧನೆಗಳಿಗೆ ಪರಿಸರ ಸಹಕಾರಿಯಾಗತ್ತೆ. ಅದಕ್ಕೋಸ್ಕರ ಪರಿಸರದ ಅವಶ್ಯಕತೆ ತುಂಬಾ ಇದೆ ಅಂತೇಳಿ ನಾವು ಹೇಳ್ಬೋದು. ಪರಿಸರದ ಅವಶ್ಯಕತೆ ಇಷ್ಟೇ ಇದೆ ಅಷ್ಟೇ ಇದೆ ಅಂತೇಳಿ ನಾವು ಮಾತನಾಡ್ಲಿಕ್ಕಾಗಲ್ಲ. ಅತ್ಯಂತ ಅಗಾಧವಾಗಿರ್ತಕ್ಕಂಥ ಒಂದು ಪ್ರಮಾಣವನ್ನ ಇದು ಹೊಂದಿರುವಂತದ್ದು. ಓಕೆ, ಈಗ ನಾವು ನೋಡ್ಬೋದು ಇದರ ಒಂದು ಮಹತ್ವಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿ ಇದೆ. ಇದನ್ನೆಲ್ಲ ನಾವು ತಿಳಿಯೋಣ. ಯಾಕೆಂತಂದ್ರೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ
ಪರಿಸರವಾದಿಯಾಗಿರ್ತಕ್ಕಂಥ ರೂಸೋ ಅವ್ರು ಹೇಳ್ತಾರೆ, ಮಾನವ ಪರಿಸರದ ಮಧ್ಯದಲ್ಲಿ ಬದುಕಿ ಬಾಳಬೇಕು. ಎಲ್ಲವನ್ನ ಆತ ಪರಿಸರದಲ್ಲಿಯೇ ಸ್ವಾಭಾವಿಕವಾಗಿ ಕಲಿಬೇಕಾಗತ್ತೆ. ನಿಸರ್ಗವು ಒಂದು ತೆರೆದಿಟ್ಟ ಪುಸ್ತಕ. ಈ ನಿಸರ್ಗದಿಂದ ನಾವ್ ಏನನ್ನೆಲ್ಲ ಕಲ್ತ್ಕೊಳ್ಬಹುದು. ನಿಸರ್ಗ ಒಂದು ಶ್ರೇಷ್ಠ ಗುರುವಿದ್ದಂತೆ. ಆ ಗುರುವಿನ ಸಾನ್ನಿಧ್ಯದಲ್ಲಿ ಸಂಸ್ಕಾರವನ್ನ ಹೊಂದಬಹುದು ಅಂತ ಯಾರು ಹೇಳ್ತಾರೆ? ರೂಸೋರವರು ಹೇಳ್ತಾರೆ. ನಮ್ಮ ಹಿಂದಿನ ಒಂದು ಪೀಳಿಗೆ ಅಥವಾ ನಮ್ಮ ಪೂರ್ವಜರು ಅಂತ ಏನ್ ಕರಿತೀವಿ, ಅವ್ರೆಲ್ರೂ ಕೂಡ ಪರಿಸರವನ್ನ ಆರಾಧನೆ ಮಾಡ್ತಾ ಇದ್ರು. ಅಗ್ನಿ ದೇವನನ್ನ, ನೀರನ್ನ ಪೂಜೆ ಮಾಡ್ತಾ ಇದ್ರು, ಮರಗಿಡಗಳನ್ನ ಪೂಜೆ ಮಾಡ್ತಾ ಇದ್ರು. ಅವ್ರೆಲ್ರೂ ಕೂಡ ಅದ್ರಲ್ಲಿ ದೈವಿ ಭಾವನೆಯನ್ನ ಹೊಂದಿದ್ರು. ಇವತ್ತಿಗೂ ನಾವು ಪೂಜೆ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಕೆಲವೊಂದು ಗಂಗಾ ಮಾತೆಯನ್ನ ಪೂಜೆ ಮಾಡ್ತೇವೆ. ಆಮೇಲೆ ನಮ್ಮ ಭೂಮಿ ತಾಯಿಯನ್ನ ಪೂಜೆ ಮಾಡ್ತೀವಿ, ಬೆಟ್ಟ ಗುಡ್ಡಗಳನ್ನ ಪೂಜೆ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದ್ರೆ ಅವುಗಳನ್ನ ನಾಶ ಮಾಡೋದ್ ಕಡಿಮೆ ಮಾಡ್ಬೇಕಲ್ವಾ? ಸೊ ಹಿಂಗಾಗಿ ನಾವು ಪರಿಸರವೇ ನಮ್ಗ ದೇವ್ರು ಅಲ್ವಾ? ಪ್ರಕೃತಿ ಮಾತೆನೆ ನಮಗ್ ದೇವ್ರು. ಆಕೆ ಮುನಿಸ್ಕೊಂಡ್ಲು ಅಂತಂದ್ರೆ ನಾವು ಬದುಕಕ್ ಸಾಧ್ಯನೇ ಇಲ್ಲ. ಸೊ ಪರಿಸರ ಅಧ್ಯಯನ ಜೀವಿಗಳ ಜೀವನದುದ್ದಕ್ಕೂ ಕೂಡ ಸಾಕ್ತಕ್ಕಂತ ನಿರಂತರ ಪ್ರಕ್ರಿಯೆ. ಪರಿಸರ ಅಧ್ಯಯನ ಪರಿಸರ ಎಲ್ಲಾ ಅಂಶಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಗುರುತಿಸ್ಬಿಟ್ಟು ಅದರ ಸಮಗ್ರತೆಯ ಅರಿವನ್ನ ಮೂಡಿಸ್ಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಪರಿಸರದಲ್ಲಿ ಕಂಡ್ಬರ್ತಕ್ಕಂಥ ವಿವಾದಾತ್ಮಕ ವಿಷಯಗಳನ್ನ ಪರಿಸರ ಅಧ್ಯಯನವು ಪ್ರಾದೇಶಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಗಮನಿಸುತ್ತೆ. ಹಾಗೆ ಪರಿಸರ ಅಧ್ಯಯನ ಏನಿದೆ, ಐತಿಹಾಸಿಕ ಘಟನೆಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇಂದಿನ ಆಗು ಹೋಗುಗಳಿಗೆ ಒತ್ತು ಕೊಡುತ್ತೆ. ಹಾಗೆ ಪರಿಸರ ಅಧ್ಯಯನ ಅನ್ನೋದೇನಿದೆ, ಪ್ರಾದೇಶಿಕ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಪರಿಸರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೇಕು ಅಂತೇಳಿ ಬಹಳಷ್ಟು ಅಗತ್ಯವಾದಂತ ಸಲಹೆಗಳನ್ನ ಕೊಡುತ್ತೆ. ಆ ಸಲಹೆಗಳನ್ನ ನೀಡ್ಬೇಕು, ಜೊತೆಗೆ ಸಹಕಾರವನ್ನ ಉತ್ತೇಜನ ಕೊಡ್ಬೇಕಾಗತ್ತೆ. ಸೊ ಇದ್ರ ಮೂಲಕ ಏನ್ ಮಾಡ್ಬೋದು, ನಮ್ಮ ಪರಿಸರವನ್ನ ಉಳಿಸ್ಕೊಳ್ಬಹುದು ಅಲ್ವಾ? ಹಾಗಾಗಿ ಮನುಷ್ಯನಾದವನು ಏನ್ ಮಾಡ್ಬೇಕು ಅಂತಂದ್ರೆ ಪರಿಸರದ ಸಂರಕ್ಷಣೆಯನ್ನ ನಾವು ಮಾಡ್ಬೇಕಾಗತ್ತೆ ಅಂತೇಳಿ ನಾವ್ ಹೇಳ್ಬೋದು. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಮಹತ್ವ. ಇನ್ನು ಕೂಡ ಸುಮಾರಿದೆ, ಬಟ್ ಇಷ್ಟು ಸಾಕು ಅಂತ ನಾನು ಹೇಳ್ತೀನಿ. ನಿಮಗೆ ಇಂಪಾರ್ಟೆನ್ಸ್ ಇದಿದ್ ನಾನು ಹೇಳ್ತೀನಿ ಅಷ್ಟೇ. ಭಾರತದಲ್ಲಿ 1883ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆಗೊಂಡಂತ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಇದು ಮುಂಬೈಯಲ್ಲಿ ಸ್ಟಾರ್ಟ್ ಆಗತ್ತೆ. ಇದು ಯಾತಕ್ಕೋಸ್ಕರ ಸ್ಟಾರ್ಟ್ ಆಗತ್ತೆ ಅಂದ್ರೆ ಪರಿಸರ ಶಿಕ್ಷಣವನ್ನ ಕೊಡ್ಬೇಕು, ಪರಿಸರ ಶಿಕ್ಷಣದ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ಮುಂಬೈನಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡ್ತಾರೆ. ಅನ್ಯರಿಗೆ ಪ್ರಕೃತಿ ಶಿಕ್ಷಣ ನೀಡುವಲ್ಲಿ ಈ ಸಂಸ್ಥೆ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಾಗೆ ಭಾರತದಲ್ಲಿ ಪರಿಸರ ಶಿಕ್ಷಣವನ್ನ 20ನೇ ಶತಮಾನದ ಸುಮಾರು 80ರ ದಶಕದಲ್ಲಿ, ಅದರಲ್ಲೂ ಸ್ಟಾಕ್ ಹೋಮ್ನ ಶೃಂಗಸಭೆ ನಂತರ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಏನ್ ಮಾಡ್ತಾರೆ, ಪರಿಸರ ಶಿಕ್ಷಣವನ್ನ ಕೊಡ್ಬೇಕು ಅಂತೇಳಿ ಇದನ್ನ ಎಲ್ರಿಗೂ ಕೂಡ ಸಂದೇಶ ಕೊಡ್ತಾರೆ. ಅಂದಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಔಪಚಾರಿಕ ಶಿಕ್ಷಣ ಕ್ರಮದಲ್ಲಿ ಪರಿಸರ ಶಿಕ್ಷಣವನ್ನ ಸೇರಿಸ್ಬೇಕು ಅಂತೇಳಿ ಸೂಚಿಸಿರ್ತಾರೆ. ಅಂದ್ರೆ ಅದು ಅಷ್ಟು ಮುಖ್ಯ, ಬೇಕೇ ಬೇಕು ಅಂತ. ಅದಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ, 1986ರಲ್ಲಿ ಭಾರತ ಸರ್ಕಾರ ತನ್ನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುತ್ತೆ. ಆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪರಿಸರ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲಾ ವಯಸ್ಸಿನವರಿಗೂ ಕೂಡ, ಎಲ್ಲಾ ವರ್ಗದವರಿಗೂ ಕೂಡ ಅನುಕೂಲ ಆಗುತ್ತೆ, ಎಲ್ರೂ ಕೂಡ ಕಲೀಲೇಬೇಕು. ಅದರ ಪ್ರಾಮುಖ್ಯತೆಯನ್ನ ಗಂಭೀರವಾಗಿ ಪರಿಗಣಿಸುತ್ತೆ, ಅದರಲ್ಲಿ ಸೇರ್ಪಡೆ ಕೂಡ ಮಾಡುತ್ತೆ. ನೋಡಿ, ಹಿಂಗಾಗಿ ಏನಾಯ್ತಪ್ಪ ಅಂದ್ರೆ 80ರ ದಶಕದಲ್ಲಿ ಪರಿಸರ ಶಿಕ್ಷಣ ಶಾಲಾ ಶಿಕ್ಷಣದ ಒಂದು ಪ್ರಮುಖ ಭಾಗ ಆಗತ್ತೆ. ಅದಕ್ಕೋಸ್ಕರನೇ ಇದನ್ನ ಮಕ್ಳಿಗೆ ಓದೋದಕ್ಕೆ ಅಂತ ಇಟ್ಟಿರೋಂಥದ್ದು. ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಏನ್ ಮಾಡತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಶಿಕ್ಷಣ ಕೇಂದ್ರ, ಬಹಳ ಇಂಪಾರ್ಟೆಂಟು, ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಈ ರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಶಿಕ್ಷಣ ಕೇಂದ್ರವನ್ನ ಗುಜರಾತ್ನ ಅಹಮದಾಬಾದ್ ನಲ್ಲಿ ಸ್ಥಾಪನೆ ಮಾಡುತ್ತೆ. ಇದನ್ನ ಪರಿಸರ ಶಿಕ್ಷಣ ಶ್ರೇಷ್ಠ ಕೇಂದ್ರ ಅಂತೇಳಿ ಕೂಡ ಹೇಳುತ್ತೆ. ಇದರೊಂದಿಗೆ ಚೆನ್ನೈನಲ್ಲೂ ಕೂಡ ಮತ್ತೊಂದು ಪರಿಸರ ಶಿಕ್ಷಣ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ತಾರೆ. ರಾಜ್ಯ ಶಿಕ್ಷಣ ಇಲಾಖೆಗಳು ಕೂಡ ಈ ಪರಿಸರ ಶಿಕ್ಷಣದಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಏನ್ ಮಾಡ್ತಾರೆ, ತಮ್ಮ ಜಿಲ್ಲಾ ಮಟ್ಟದ ಇಲಾಖೆಗಳಲ್ಲಿ ಕೂಡ ಈ ಒಂದು ಉಪಕ್ರಮವನ್ನ ಇಡಬೇಕು ಅಂತೇಳಿ ತಯಾರು ಮಾಡ್ಬಿಟ್ಟು ಅದನ್ನ ಮಾಡಿರುವಂತದ್ದು. ಓಕೆ, ಹಾಗಾಗಿ ಇದು ಏನಪ್ಪಾ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಸ್ಟ್ ಪರಿಸರದ ಅರ್ಥ, ಪರಿಸರದ ವ್ಯಾಖ್ಯಾನ, ಪರಿಸರದ ವ್ಯಾಪ್ತಿ ಮತ್ತು ಪರಿಸರದ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶಗಳೇನೇನಿದೆ, ಯಾತಕ್ಕೋಸ್ಕರ ಇದನ್ನ ನಾವು ಕಲಿಬೇಕು ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಪರಿಸರ ಅಧ್ಯಯನದ ಉದ್ದೇಶಗಳಾಗಿರ್ಬೋದು, ಅದರ ಅವಶ್ಯಕತೆಗಳಾಗಿರ್ಬೋದು, ಅದಲ್ದಂಗೆ ಆಮೇಲೆ ಇಲ್ಲಿ ಬಂದಂತ ಕೆಲವೊಂದು ಪ್ರೋಗ್ರಾಮ್ಸ್ ಗಳಾಗಿರ್ಬೋದು,
ನೋಡಿ ಇಲ್ಲೆಲ್ಲ ಇದೆ. ಇಷ್ಟ ಆಯ್ತು ಅಂತಂದ್ಮೇಲೆ ಪರಿಸರದಿಂದ ಆಗ್ತಕ್ಕಂತಹ ಅಥವಾ ಪರಿಸರವನ್ನ ನಾಶ ಮಾಡೋದ್ರಿಂದ ಆಗುವಂತಹ ಕೆಲವೊಂದು ದುಷ್ಪರಿಣಾಮಗಳು ಏನೇನಾಗುತ್ತೆ ಅನ್ನೋದನ್ನು ಕೂಡ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ನೀವೆಲ್ಲ ಏನ್ ಮಾಡ್ಬೇಕು, ಈ ತರ ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ, ಶಬ್ದ ಮಾಲಿನ್ಯ, ಆಹಾರ ಮಾಲಿನ್ಯ, ವಿಕಿರಣ ಮಾಲಿನ್ಯ ಇದೆಲ್ಲದ್ರ ಬಗ್ಗೆನೂ ಕೂಡ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹೆಚ್ಚು ಹೇಳಿದ್ರೆ ನಿಮಗೆ ಒಂದಷ್ಟು ಮಾಹಿತಿಗಳು ಕ್ಲಿಯರ್ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಂತ ಹಂತವಾಗಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಅವಶ್ಯಕತೆ ಇದೆ ಅಂತ ಅನ್ಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಈ ತರ ಒಂದೊಳ್ಳೆ PDF ನಮ್ಮ ಪೇಡ್ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಯಾರಾದ್ರೂ ಪೇಡ್ ಕ್ಲಾಸ್ ನ ನೀವು ಜಾಯಿನ್ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ ಅಂತಂದ್ರೆ ಜಾಯಿನ್ ಆಗ್ಬೋದು. 8217670405 ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ 6361153623 ನಂಬರ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗೆ ಬೇಕಾದಂತ ಒಂದು ಪೇಪರ್ಸ್ ಗಳನ್ನ ನೀವು ತಗೋಬಹುದು. ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಎರಡೂ ಕೂಡ ತಗೋಬಹುದು. ಡಿಫರೆಂಟ್ ಅಮೌಂಟ್ಸ್ ಗಳಿರುತ್ತೆ. ಸೊ ನೀವು TT ಕ್ಲಾಸ್ ಅನ್ನು ತಗೋಬೇಕು ಅಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.